ನೋಡೋಣ. ಹುಡಿಬಡಿ ನೋಡಿ, ಹೊನ್ನಾಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಇಲ್ಲಿ ಘಟನೆ ಶುರುವಾಗಿರುವಂಥದ್ದು ಪ್ರತಿಭಟನೆ ವಿಚಾರಕ್ಕೆ. ಆದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಹುಡಿಬಡಿಯೂ ಕೂಡ ನಡೆದಿದೆ. ಏನೇನಾಗಿದೆ ಹೊನ್ನಾಳಿಯಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆಯೋದಕ್ಕೆ ಆಗ್ರಹಿಸಿ ಬಿಜೆಪಿಯವರು ಇವತ್ತು ಹೊನ್ನಾಳಿ ಬಂದ್ಗೆ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಕರೆ ಕೊಟ್ಟಿದ್ರು. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೀಬೇಕು, ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆರೆದ ತಕ್ಷಣವೇ ಅದರ MSP ಇವೆಲ್ಲವೂ ಕೂಡ ದರ ನಿಗದಿ ಆಗುತ್ತೆ. ಸೊ ದ್ಯಾಟ್ ಮಾರ್ಕೆಟಲ್ಲಿ ರೇಟ್ ಸ್ಟೆಬಿಲೈಸ್ ಆಗಬೇಕು. ಎಲ್ಲ ಕಾರಣಕ್ಕಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಸ್ಥಾಪಿಸಬೇಕು ಅನ್ನೋದು ಬಿಜೆಪಿಯವರು ಮಾಡ್ತಾ ಇರುವಂತಹ ಪ್ರಮುಖ ಹೋರಾಟ. ಯಾಕಂದರೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮೆಕ್ಕೆಜೋಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೆದಿದ್ದಾರೆ. ಹೊನ್ನಾಳಿಯಲ್ಲಿ ಪ್ರತಿಭಟನೆ ವೇಳೆ ಹಾಲಿ ಮತ್ತು ಮಾಜಿ ಶಾಸಕರುಗಳ ಬಲ ಪ್ರದರ್ಶನ ನಡೆದಿದೆ. ಇಬ್ಬರ ನಡುವೆ ಬಲ ಪ್ರದರ್ಶನ ಆಗಿದೆ. ಅದರಲ್ಲಿ ಒಬ್ಬರಿಗೆ ಧರ್ಮದೇಟು ಬಿದ್ದಿದೆ. ಹೇಗೆ ಆಗಿದೆ ಅನ್ನೋದನ್ನು ಆ ದೃಶ್ಯದಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಹೇಗೆ ಅಲ್ಲಿ ಪೊಲೀಸರು ನಿಂತಿದ್ದಾರೆ, ಪೊಲೀಸರ ಪಕ್ಕದಿಂದಲೇ ಬರುತ್ತೆ ಒಂದು ಕೈ, ಬಂದು ನೇರವಾಗಿ ಕಪಾಳಕ್ಕೆ ಬಾರಿಸ್ತಾರೆ. ಶಾಸಕರು ಮತ್ತು ಮಾಜಿ ಶಾಸಕರ ಆಪ್ತರ ಮಧ್ಯೆ ಬೀದಿಯಲ್ಲೇ ಬಡಿದಾಟ ಆಗಿದೆ. ಬೈಗಳ ಕಪಾಳ ಮುಖ್ಯ ಎಲ್ಲವೂ ಕೂಡ ನಡೆದಿದೆ. ಬೀದಿಯಲ್ಲಿ ಬಾಯಿಗೆ ಬಂದಾಗ ಬೈಕೊಂಡಿದ್ದಾರೆ. ಹೀಗೆ ಹೊಡೆದಿರುವಂತಹ ವ್ಯಕ್ತಿ ಕೂಡ ಏನು ಸಾಮಾನ್ಯ ಅಲ್ಲ. ಅವರು ಇಲ್ಲಿಯ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ಈ ರೀತಿಯಾಗಿ ಹೊಡ್ಕೊಂಡಿದ್ದಾರೆ. ಇದು ನೋಡಿ, ಪ್ರತಿಭಟನೆ ನಡೆಸೋದಕ್ಕೆ ಮತ್ತು ಶಾಸಕರು ಎಂತೆಂಥವ್ರನ್ನ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ, ಎಂತೆಂಥವ್ರಿಗೆ ಅಧಿಕಾರವನ್ನು ಕೊಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಈ ರೀತಿಯಾಗಿ ಬೀದಿಯಲ್ಲಿ ಹೊಡೆದಾಟ ಮಾಡೋದು. ಶಾಸಕ ಶಾಂತನಗೌಡ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯೆ ತೀವ್ರ ಜಟಾಪಟಿಯೂ ಕೂಡ ನಡೆದಿದೆ ಹೊನ್ನಾಳಿಯಲ್ಲಿ. ಈ ರೀತಿಯಾದಂಥ ಹೊಡೆದಿರುವಂಥದ್ದು ಈ ಘಟನೆಯ ನಂತರ ಜಟಾಪಟಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಕೈ ಮಿಲಾಯಿಸಿಕೊಂಡಂತಹ ಕಾರ್ಯಕರ್ತರು ಮತ್ತು ಬೈಗುಳಗಳ ಸುರಿಮಳೆಯನ್ನು ಕೂಡ ಸುರಿಸಿದ್ದಾರೆ. ಅಲ್ಲಿ ಹೊಡೆದಿರುವಂಥದ್ದು ಸ್ಪಷ್ಟ ಇದೆ, ಒಬ್ಬರಿಗೆ ಏಟು ಬಿದ್ದಿರುವಂಥದ್ದು ಕೂಡ ಸ್ಪಷ್ಟ ಇದೆ. ಯಾಕೆ ಬೇಕಾಗಿ ಹೊಡೆದ್ರು, ಏನು ಉದ್ದೇಶಕ್ಕಾಗಿ ಹೊಡೆದ್ರು ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಮತ್ತು ಅವರು ಕೈಯಲ್ಲಿ ಮುಂದೆ ಬರ್ತಾ ಇರುವಂಥದ್ದು ಕೂಡ ಗೊತ್ತಾಗುತ್ತೆ. ನೋಡಿ, ಅಲ್ಲೊಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಇನ್ಸ್ಪೆಕ್ಟರ್ ಎದುರುಗಡೆನೇ ಬೈತಾ ಇರುವಂತಹ ವ್ಯಕ್ತಿ ಇನ್ಸ್ಪೆಕ್ಟರ್ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಹಿಂದುಗಡೆಯಿಂದ ಇನ್ನೊಬ್ಬರ ಕೈ ಬರುತ್ತೆ, ಕಪಾಳ ಮೋಕ್ಷ ಆಗುತ್ತೆ. ಈ ರೀತಿಯಾಗಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನಾ ಸ್ಥಳಕ್ಕೆ ಬಂದಂತಹ ಶಾಸಕ ಮತ್ತು ಆಪ್ತರಿಂದ ಬಿಜೆಪಿಗರಿಗೆ ತರಾಟೆ. ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು. ಹೊನ್ನಾಳಿ ಶಾಸಕರು ಅಲ್ಲಿಗೆ ಬಂದು, ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಪೊಲೀಸರು ಇಲ್ವಾ? ಶಾಸಕರಿಗೆ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೆ? ಶಾಸಕರು ಬಂದ ಆ ರೀತಿಯಾಗಿ ಪ್ರಶ್ನಿಸೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಯಾರು ಅದರ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಕೆಲಸ ಏನಾದರೂ ನಡೆದಿದೆಯಾ ಪ್ರಜಾಪ್ರಭುತ್ವದಲ್ಲಿ? ಇಲ್ಲಿ ಬಿಜೆಪಿ ನಾಯಕರಿಗೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷ, ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಬಿ ಮಂಜಪ್ಪ ಅವರು ಹೊಡೆದಿರುವಂತಹ ವ್ಯಕ್ತಿ, ಹಲ್ಲೆ ನಡೆಸಿರ್ತಕ್ಕಂತಹ ವ್ಯಕ್ತಿ. ನೋಡಿ, ನಡುಬೀದಿಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಹೊಡಿತಾರೆ. ಏನೂ ಆಗೋದಿಲ್ಲ, ಯಾಕಂದರೆ ರಾಜಕೀಯ ಇದು ಅಂತ ಹೇಳಿ, ಅಧಿಕಾರ ನಮ್ಮದಿದೆ, ಏನೂ ಆಗೋದಿಲ್ಲ ಅನ್ನೋಂಥ ರೀತಿಯಾದಂತಹ ಉದ್ದಟತನ. ಬಿಜೆಪಿ ನಾಯಕ MS ಪಾಲಾಕ್ಷಪ್ಪ ಮೇಲೆ ಹಲ್ಲೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. MS ಪಾಲಾಕ್ಷಪ್ಪ ಮೇಲೆ ಹೊಡೆದಿರುವಂಥದ್ದು. ಅವರ ಕೆನ್ನೆಗೆ ಬಾರಿಸಿದ್ದಾರೆ, ಕಪಾಳ ಮೋಕ್ಷ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಜನರೆದುರೇ ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು. ಬಾಯಿಗೆ ಬಂದಾಗ ಬೈದಿದ್ದಾರೆ, ಹೊಡೆದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ, ಯಾರು ಈ ರೀತಿಯಾದಂತಹ ಕೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಯಾರು? ಆ ಪೊಲೀಸರು ಯಾಕೆ ಇಮಿಡಿಯೇಟಾಗಿ ಆ ವ್ಯಕ್ತಿಯನ್ನು, ಹಾಗೆ ನಡುಬೀದಿಯಲ್ಲಿ ಹೊಡೆದಂತಹ ವ್ಯಕ್ತಿಯನ್ನು ಯಾಕೆ ಬಂಧಿಸಿಲ್ಲ, ಯಾಕೆ ವಶಕ್ಕೆ ಪಡ್ಕೊಳ್ಳಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿರುವಂಥದ್ದು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೊನ್ನಾಳಿಯಲ್ಲಿ ಆಗಿರ್ತಕ್ಕಂಥ ಈ ಹುಡಿಬಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಗಲಾಟೆ ಹೇಗೆ, ಯಾವ ಸ್ವರೂಪದಲ್ಲಿ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ.
ನೋಡಿ, ಇಲ್ಲಿ ನಿಮಗೆ ಡಿ ಸಿ ಆದೇಶ ಇದೆಯಾ ಅಂತ ಹೇಳ್ಕೊಂಡು ಶಾಸಕರು ಪ್ರಶ್ನಿಸ್ತಾರೆ. ಇವರು ಹಂಗಂದ್ರೆ ಪೊಲೀಸರು ಇರೋದೇನಕ್ಕೆ ಹೊನ್ನಾಳಿಯಲ್ಲಿ ಅಂತ? ಶಾಸಕರೇ ಬಂದಿದ್ದಾನೆಲ್ಲ ಬೀದಿಯಲ್ಲಿ ವಿಚಾರಿಸೋದಕ್ಕೆ, ನಡು ರಸ್ತೆಯಲ್ಲಿ ಬಂದು ವಿಚಾರಿಸೋದಕ್ಕೆ ಶಾಸಕರು ಇರೋದೇನಕ್ಕೆ? ಪೊಲೀಸರು ಇರೋದೇನಕ್ಕೆ? ಶಾಸಕರೇ ಎಲ್ಲ ಮಾಡದಿದ್ರೆ ಶಾಸಕರ ಕೈಯಲ್ಲಿ ಕೊಟ್ಬಿಡ್ಬೋದಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ತನ್ರೂರಂ ಬಾವುಟ ಅಂತ ಹೇಳ್ತಾರೆ, ಬಂದು ಹೊಡಿತಾರೆ, ಇಮಿಡಿಯೇಟಾಗಿ ಹೊಡಿತಾರೆ. ಆ ಹೊಡೆದಿರುವಂಥ ವ್ಯಕ್ತಿಯನ್ನು ಹಿಡ್ಕೊಳ್ಳೋದ್ರ ಬದಲಿಗೆ ಯಾರು ಹೊಡೆಸ್ಕೊಂಡಿದಾರಲ್ಲ ಅಂಥವ್ರನ್ನ ತಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಂದರೆ ಶಾಸಕರು ಈ ರೀತಿಯಾಗಿ ಬಂದರೆ ಪೊಲೀಸರು ಏನು ಮಾಡಬೇಕು? ಶಾಸಕರ ಮರ್ಜಿಯಿಂದ ಪೊಲೀಸರು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ, ಆ ಸ್ಟೇಷನ್ಗೆ ಬಂದಿರ್ತಾರೆ. ಹೀಗಿರುವಾಗ ಶಾಸಕರೇ ತಮಗೆ ಬೇಕಾದ ರೀತಿಯಲ್ಲಿ ಆಟಾಡಿಸೋದಿದ್ರೆ ಆಡಳಿತ ವ್ಯವಸ್ಥೆ ಏನಾಗುತ್ತೆ? ಯಾವ ಸ್ವರೂಪದ ಕ್ರಮ ಇದು? ಇಲ್ಲಿ ಯಾವಾಗ ಹೊಡೆದ್ರು ಅವ್ರನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಜೋರಾಗಿದೆ. ಕಪಾಳ ಮೋಕ್ಷ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ. ಇಲ್ಲಿ ದೂರು ದಾಖಲಿಸುವಂತಲ್ಲ, ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಲೇಬೇಕಾಗಿದ್ದಿತ್ತು. ಯಾಕಂದ್ರೆ ಈ ರೀತಿಯಾಗಿ ನಡು ಬೀದಿಯಲ್ಲಿ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಘನತೆಗೆ ಹಾಗಾದ್ರೆ ಏನು ಯಾರಿಗೆ ಬೇಕಾದ್ರೂ ಹೊಡಿಬಹುದಾ? ಇವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೆ ಹೊಡೆಯೋ ಅಧಿಕಾರವನ್ನು ಏನಾದರೂ ಸರ್ಕಾರ ಕೊಟ್ಟಿದೆಯಾ? ಯಾವ ಆಧಾರದ ಮೇಲೆ ಇವರು ಹೊಡಿತಾರೆ ಅಂತೇಳಿ ಗೂಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಗೂಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ, ಬಿ ಮಂಜಪ್ಪ ವಿರುದ್ಧ FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು BJP ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಿ ಮಂಜಪ್ಪ ಈ ರೀತಿಯಾಗಿ ನೋಡಿ, ಯಾರು ನಡುಬೀದಿಯಲ್ಲಿ ಹೊಡಿತಾರೆ, ಈ ರೀತಿಯಾದಂತಹ ದರ್ಪ ತೋರಿಸುವಂತಹ ವ್ಯಕ್ತಿಗಳನ್ನು ಅದು ಹೇಗೆ ಸರ್ಕಾರ ಮಂಡಳಿಯ ಅಧ್ಯಕ್ಷರಾಗಿ ಮುಂದುವರಿಸುತ್ತೆ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಬಿ ಮಂಜಪ್ಪ ಮಾಡಿರುವಂತಹ ಕ್ರಮ ಮತ್ತು ಆ ವ್ಯಕ್ತಿಯಲ್ಲಿ ಮಾತನಾಡ್ತಾ ಇರುವಂಥ ರೀತಿ, ಶಾಸಕರು ಸಿಟ್ಟನ್ನು ಪ್ರದರ್ಶಿಸ್ತಾ ಇರುವಂಥ ರೀತಿಯನ್ನು ನೋಡಿದರೆ ಪ್ರತಿಭಟನೆ ಮಾಡೋದಕ್ಕೆ, ಆಗ್ರಹವನ್ನು ಮಾಡೋದಕ್ಕೆ ಇದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ವಾ? ಪ್ರತಿಭಟನೆ ಮಾಡಿದಾಗ ಸರಿ ಅಲ್ಲೇನಾದ್ರು ತಪ್ಪಾಗಿದ್ದರೆ ಅವ್ರನ್ನ ಪ್ರಶ್ನಿಸಬೇಕಾಗಿರುವಂಥದ್ದಕ್ಕೆ ಇದ್ದೇ ಇರುತ್ತೆ, ವ್ಯವಸ್ಥೆ ಇದೆ. ಶಾಸಕರೇ ಅಲ್ಲಿ ಬಂದು ನಿಂತ್ಕೊಂಡು ಅವ್ರ ಜೊತೆಗೆ ಇನ್ನೊಂದಷ್ಟು ಪಟಾಲಮ್ಮನ್ನು ಕರ್ಕೊಂಡು ಬಂದು ಅದರಲ್ಲಿ ಒಬ್ಬ ವ್ಯಕ್ತಿ ಹೊಡೆಯೋದು ಅಂತ ಹೇಳಿದ್ರೆ ಏನು ಅರ್ಥ ಇದೆ? ಹೊನ್ನಾಳಿ ಪೊಲೀಸ್ ಠಾಣೆಗೆ BJP ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ದಾರೆ. ಯಾವಾಗ ಈ ಹಲ್ಲೆ ನಡೀತೋ ಅದಾದ ನಂತರ ಬಿ ಮಂಜಪ್ಪ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಒತ್ತಾಯ ಕೇಳಿ ಬಂದಿದೆ. ಬಿ ಮಂಜಪ್ಪ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಇದೀಗ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜಪ್ಪ ಹಾಗೆಯೇ MP ರೇಣುಕಾಚಾರ್ಯ ಇಬ್ಬರು ಕೂಡ ಮಾತನಾಡಿದ್ದಾರೆ. ತೋರಿಸಿ ಮಾಡ್ದ ಅಲ್ಲಿ ರೈತರ ಹತ್ರ ಎಲ್ಲ ಒಂದು 50 kg ಕ್ವಿಂಟಲ್ಲು ಜನದ ಹತ್ರ ಈ ಮೆಕ್ಕೆಜೋಳ ಎತ್ತಿದ. ಆವತ್ತಿನ ಕಾಲಕ್ಕೆ ಶಾಸಕರು ಹೇಳಿದ ರೀತಿ 15 ಲಕ್ಷ ರೂಪಾಯಿ ಗುಜರಾತ್ ಪ್ರವಾಹಕ್ಕೆ 15 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ 1 ರೂಪಾಯಿನೂ ಇವನು ಆ ಪರಿಹಾರ ನಿಧಿ ಕೊಡಲಿಲ್ಲ. ನಾವೇ ಅವತ್ತು ಗಲಾಟೆ ಮಾಡಿ ತಹಸೀಲ್ದಾರ್ ಆಫೀಸಲ್ಲಿ ಕೂತು ಲೆಕ್ಕ ಮಾಡಿಸಿ ದುಡ್ಡನ್ನು ಅವ್ರಿಗೆ ಏನು ಪರಿಹಾರ ನಿಧಿ ಕಳ್ಸಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಇವನು ಅಂಥ ಕಳ್ಳ ಮತ್ತೀಗ ಆ ಮೆಕ್ಕೆಜೋಳ ಹೆಸರು ಹೇಳಿಕೆಂದು ಇವತ್ತು ರೈತರನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕರ್ಕೊಂಡು ಬಂದು ನಾವೇನು ರೈತರ ಪರ ಹೋರಾಟ ಮಾಡಿದ್ರು ತಪ್ಪ ಅಂದರೆ ಗುಂಡೆಗಳು ಬಿಟ್ಟು ನಮ್ಮ ರೈತರ ಮೇಲೆ ಹಲ್ಲೆ ಮಾಡ್ತೀರಾ? ಹಿಂದೆ ಹೊನ್ನಾಳಿಲಿ ಇದೇ ಸಂಸ್ಕೃತಿ ಇತ್ತು. ಆದರೆ ನಾನು ಶಾಸಕರಾದ ಮೇಲೆ ಹೊನ್ನಾಳಿ ನಗರ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಯುವಕರು ಹೊನ್ನಾಳಿ ಪರಿವರ್ತನೆಯಾಗಿ ಅವರು ವ್ಯಾಪಾರ ದುಡಿಮೆ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಕೆಲವು ಗುಂಡಾಗಳು ಹಲ್ಲೆ ಮಾಡಿ ನಮ್ಮ ಪಾಲಕ್ಷಪ್ಪ ಪುರಸಭೆ ಮಾಜಿ ಅಧ್ಯಕ್ಷ, ಹೊನ್ನಾಳಿ ತಾಲೂಕಿನ ಕುರುಬ ಸಮಾಜ ಅಧ್ಯಕ್ಷ, ಇಂಥರ ಮೇಲೆ ಹಿಂಗಾದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? CM ಬದಲಾವಣೆ ಮಾಡೇ ಬಿಡ್ತಾರಾ? ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಇದುವರೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಕಳೆದ 2.5 ವರ್ಷಗಳ ಆಡಳಿತದ ಅವಧಿಯಲ್ಲಿ ಆಲ್ಮೋಸ್ಟ್ 1.25 ವರ್ಷದಿಂದ CM ಬದಲಾವಣೆಯ ಚರ್ಚೆ ನಡೀತಾನೆ ಸಾಗಿದೆ. ಹಾಗಂತ ಬಹಿರಂಗ ಚರ್ಚೆಯನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಶಾಸಕರು ಸಚಿವರ ಬಾಯಿ ಮುಚ್ಚಿಸೋದಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ವಿಫಲವಾಗಿರುವಂಥದ್ದು ಕೂಡ ಈಗಾಗಲೇ ಬಟಾ ಬಯಲಾಗಿರುವ ಸತ್ಯ. ಈಗ ಅದೇ ಎಪಿಸೋಡು ಮತ್ತೆ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇರುವಂತಹ ಲಕ್ಷಣ ಕಾಣ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ. ಇನ್ನೆಷ್ಟು ದಿನ ಪ್ರಹಸನ? ರಾಜ್ಯದಲ್ಲಿ ರಾಜಕೀಯ ನಾಟಕಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಸರ್ಕಾರದ ಕೆಲಸಕ್ಕಿಂತ ಜಾಸ್ತಿ ರಾಜಕೀಯದ ಚಟುವಟಿಕೆಗಳೇ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಬಹುಮತದ ಸರ್ಕಾರ ಇಲ್ಲ ಅಂತೇಳಿ ಆದರೆ ಒಂದು ರೀತಿಯಾದಂತಹ ರಾಜಕೀಯ ಪ್ರಹಸನ ನಡೀತಾ ಇರುತ್ತೆ. ರೆಸಾರ್ಟ್ ರಾಜಕಾರಣ ನಡೀತಾ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ಹಾರುವಂಥದ್ದು, ನಡುವೆ ಒಂದಿಷ್ಟು ಬೈ ಎಲೆಕ್ಷನ್ಗಳು ಇವೆಲ್ಲ ನಡೆಯುತ್ತೆ. ಪೂರ್ಣ ಬಹುಮತದ ಮಜಬೂತು ಸರ್ಕಾರ ಇದ್ರೆ ಅದು ಮತ್ತೊಂದು ರೀತಿಯ ರಾಜಕೀಯ ನಾಟಕ.
ಒಂದಕ್ಕೆ ತೆರೆ ಬೀಳ್ತಾ ಇದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಕಾಂಗ್ರೆಸ್ಗೆ 136 ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಂತಹ ಕರ್ನಾಟಕದ ಜನರು ರಾಜಕೀಯ ಮಾಡೋದು ಬಿಟ್ಟು ಅಧಿಕಾರ ನಡೆಸಿ ಅಂತೇಳಿ ಆದೇಶ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಅಧಿಕಾರ ಈ 5 ವರ್ಷದಲ್ಲಿ ಆಗಿ ಹೋಗಬೇಕು ಅನ್ನುವಂತಹ ತರಾತುರಿ ಎದ್ದು ಕಾಣ್ತಾ ಇದೆ. ಬಹುಶಃ ಇವರಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಇಲ್ವೋ ಅಥವಾ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇದರಿಂದಾಗಿ ಸದ್ಯಕ್ಕೆ ರಾಜ್ಯದ ರಾಜಕೀಯದ ಪ್ರಹಸನ ಮುಗಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಿಂಗೆ ಆಗ್ತಾ ಹೋದರೆ ಆಡಳಿತ ಯಂತ್ರಕ್ಕೆ ಏನು ಸಂದೇಶವನ್ನು ಈ ಸರ್ಕಾರ ಕೊಡ್ತಾ ಇದೆ? ಇದಕ್ಕೆಲ್ಲ ತೆರೆ ಎಳೆದು ಹೋಗಿ ನಿಮ್ಮ ಕೆಲಸ ಮಾಡಿ ಅಂತೇಳಿ ಗದರಬೇಕಾಗಿದ್ದಂಥ ಹೈಕಮಾಂಡ್ ಕೂಡ ಬಿಹಾರದ ಸೋಲಿನ ನಂತರ ಬಸವಳಿದು ಕುಳಿತಿದೆ. ಹೀಗಾಗಿ MLAಗಳು, ಮಿನಿಸ್ಟ್ರುಗಳು ತಮಗೆ ಬೇಕಾದಂತೆ ಪರಿಸ್ಥಿತಿಯನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಲಿಗೆ ಏನು ನಡೀತಾ ಇದೆ? ನಿಜಕ್ಕೂ CM ಬದಲಾವಣೆ ಆಗೋಗ್ಬಿಡುತ್ತಾ? ಸಂಪುಟ ಪುನರ್ರಚನೆ ಆಗುತ್ತಾ? ಅಸಲಿಗೆ ಈ ಲೀಡರ್ಶಿಪ್ ಚೇಂಜ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾಕೆ ಕ್ಲಾರಿಟಿ ಸಿಗ್ತಾ ಇಲ್ಲ? ಅದೆಲ್ಲವನ್ನು ಕೂಡ ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯನ್ನು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಹೊಡಿ ಬಡಿ. ಮಾಜಿ ಸಚಿವ MP ರೇಣುಕಾಚಾರ್ಯ ಹಾಗೂ ಹೊನ್ನಾಳಿ ಶಾಸಕ ಶಾಂತನಗೌಡರ ಬೆಂಬಲಿಗರ ನಡುವೆ ಇವತ್ತು ಹೊಡಿಬಡಿ ನಡೆದಿದೆ. ಇದೆಲ್ಲ ನಡೆದಿರುವಂಥದ್ದು ಮೆಕ್ಕೆಜೋಳದ ಪ್ರತಿಭಟನೆಯ ವೇಳೆ. ಒಂದು ಕಡೆ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಹೊನ್ನಾಳಿ ಬಂದ್ಗೆ ರೇಣುಕಾಚಾರ್ಯ ಬೆಂಬಲಿಗರು ಪ್ಲಾನ್ ಮಾಡ್ಕೊಂಡಿದ್ರು, ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ BJP ಕಾರ್ಯಕರ್ತರ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಯಿಂದ ಅನುಮತಿ ಇರಲಿಲ್ಲ ಅಂತ ಹೇಳಿ ಶಾಸಕ ಶಾಂತನಗೌಡರು ತಮ್ಮ ಬೆಂಬಲಿಗರ ಜೊತೆಗೆ ಫೀಲ್ಡ್ಗಿಳಿದಿದ್ರು. ಮಾತಿನ ಮಧ್ಯೆಯೇ ಒಬ್ಬರಿಗೆ ಕಪಾಳ ಮೋಕ್ಷ ಆಗಿದೆ. ಇದರಿಂದಾಗಿ BJP ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಅಸಲಿಗೆ ಹೊನ್ನಾಳಿಯಲ್ಲಿ ನಡೆದಿದ್ದೇನು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಇನ್ನೆಷ್ಟು ದಿನ ಪ್ರಹಸನ? ರಾಜಕೀಯದ ನಾಟಕಕ್ಕೆ ಒಂದು ತೆರೆ ಬೀಳಬೇಕು. ಯಾಕಂದರೆ ಆಡಳಿತ ಅನ್ನೋದು ಸುಸೂತ್ರವಾಗಿ ನಡೀತಾ ಇರಬೇಕು. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಿದ್ರೆ ಅದನ್ನಾದರೂ ಮಾಡಬೇಕು, ಪುನರ್ರಚನೆ ಅದನ್ನಾದರೂ ಮಾಡಬೇಕು. ಅದ್ಯಾವುದೂ ಇಲ್ಲ. 2.5 ವರ್ಷ ನವೆಂಬರ್ ಕ್ರಾಂತಿಯ ಡಂಗುರವನ್ನು ಆಗಸ್ಟ್ ತಿಂಗಳಿನಿಂದ ಬಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಡಂಗುರ ಇನ್ನೂ ಕೂಡ ನಿಲ್ತಾನೆ ಇಲ್ಲ. ಒಂದಷ್ಟು ಮಂದಿ ಹೇಳ್ತಾರೆ ಕ್ರಾಂತಿ ಆಗೋದೇ ಇಲ್ಲ ಅಂತಾರೆ, ಇನ್ನೊಂದಿಷ್ಟು ಹೇಳ್ತಾರೆ ಕ್ರಾಂತಿ ಅನ್ನೋದು ಬರೀ ಭ್ರಾಂತಿ ಅಂತಾರೆ, ಮತ್ತೊಬ್ಬರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇರ್ತಾರೆ. ಅವರವರಿಗೆ ತೋಚಿದ ರೀತಿಯಲ್ಲಿ ಮಾತನಾಡ್ತಾ ಹೋದರೆ ರಾಜ್ಯದಲ್ಲಿ ಯಾವ ಸ್ವರೂಪದಲ್ಲಿ ಆಡಳಿತ ಯಂತ್ರ ಕೆಲಸ ಮಾಡುತ್ತೆ? ಈ ಪ್ರಶ್ನೆಯು ಕೂಡ ಇದ್ದೇ ಇರುವಂಥದ್ದು. ನಾವೇನೋ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಬದಲಾವಣೆಗಳ ಕೂಗು ಇನ್ನೂ ನಿಂತಿಲ್ಲ. ಸಚಿವ ಸಂಪುಟ ಪುನರಚನೆಯೋ ನಾಯಕತ್ವವೇ ಬದಲಾವಣೆಯೋ ಎಂಬೆಲ್ಲ ಗೊಂದಲಗಳಿಗೆ ಈಗಲೂ ತೆರೆಬಿದ್ದಿಲ್ಲ. ಇದರಿಂದಾಗಿ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ನಿಂತು ಆಳಿಗೊಂದು ಮಾತನಾಡುವ ಹಾಗಾಗಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ ಡಿಕೆಶಿ. ನಾಯಕತ್ವದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವುದು ಬಹುತೇಕ ನಿಶ್ಚಿತ. ನಾಡಿದ್ದು ಅಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಲಿದೆ. ಬಿಹಾರ ಚುನಾವಣೆ ಕೂಡ ಮುಗಿದಿದ್ದು ಸಹಜವಾಗೇ ಬದಲಾವಣೆ ಕೂಗು ಬಲಗೊಂಡಿದೆ. ಮೊನ್ನೆ ಬಿಹಾರ ಎಲೆಕ್ಷನ್ ಮುಗಿದ ಮರುದಿನವೇ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದರು. ಸಿಎಂ ಹೋಗಿ ರಾಗ ಭೇಟಿಯಾಗುತ್ತಲೇ ಮುಖ್ಯಮಂತ್ರಿ ಪಾಳೆಯದಿಂದ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತು ಹರಿದಾಡಲು ಶುರುವಾಗಿತ್ತು. ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಿ ಎಂದು ರಾಹುಲ್ ಹೇಳಿದ್ದಾರೆ ಎಂಬ ಕಾರಣ ಮುಂದಿಟ್ಟುಕೊಂಡೇ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದರು ಸಿಎಂ ಸಿದ್ದರಾಮಯ್ಯ. ಆ ಬೆಳವಣಿಗೆಗಳ ನಡುವೆಯೇ 3 ದಿನ ದೆಹಲಿಯಲ್ಲೇ ಇದ್ದ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅಥವಾ ಖರ್ಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ ಹೋಗ್ತಿದ್ದಾರೆ ಡಿಕೆ ಶಿವಕುಮಾರ್. ಸಂಪುಟ ಪುನರಚನೆ ನಿಜಕ್ಕೂ ಆಗುತ್ತೆ ಅಂತಾದ್ರೆ ಸಿಎಂ ಬದಲಾವಣೆಗೆ ಫುಲ್ ಸ್ಟಾಪ್ ಬೀಳುವ ನಿರೀಕ್ಷೆಗಳಿವೆ. ಈ ಮಧ್ಯೆ ಸಂಪುಟ ಪುನರಚನೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರ ಹಿರಿಯ ನಾಯಕ MLC BK ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಹರಿಪ್ರಸಾದ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಜಾಸ್ತಿ ಇದ್ದು ಹಿಂದುಳಿದ ಸಮುದಾಯದ ಪ್ರಬಲ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ.
ದೇಶದ ಕೆಲ ಹಿಂದುಳಿದ ನಾಯಕರು ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸದಂತೆ ಸಲಹೆ ನೀಡುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ಏಕೈಕ ಹಿಂದುಳಿದ ವರ್ಗದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆಗಳೂ ಇವೆ ಎಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಲು ಬಿಕೆ ಹರಿಪ್ರಸಾದ್ ಪ್ರಯತ್ನ ನಡೆಸಿದ್ದಾರೆ. ಹೀಗಿರುವಾಗಲೇ ಡಿಕೆಶಿ ಪರ ಈಗಲೂ ಕೆಲ ಶಾಸಕರು ಮಾತನಾಡುತ್ತಿದ್ದಾರೆ. ಸಂಪುಟ ಪುನರಚನೆ ಬಳಿಕವೂ ಸಿಎಂ ಬದಲಾಗಬಹುದಲ್ವಾ ಅನ್ನೋದು ಶಾಸಕರ ಪ್ರಶ್ನೆ. ಈಗ ಸಂಪುಟ ಪುನರಚನೆ ಅಧಿಕಾರ ಮುಖ್ಯಮಂತ್ರಿಗೆ ಸಿಗಂಕ ಕಾಣ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆದಂಗೆ ಕಾಣಲ್ಲ ಸರ್. ಈ ಸಂಪುಟ ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದೇನಾದ್ರು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ಏನಿಲ್ಲ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ತಗೋತದೆ. ಅದು ಯಾಕೆ ಈಗ ಆ ವಿಚಾರ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ ನೀವೇ ಹೇಳ್ತಾ ಇರಿ ಪಕ್ಷಕ್ಕೋಸ್ಕರ ಅವ್ರು ದುಡಿದಿದ್ದಾರೆ, ಅವ್ರದ್ದು ಕೂಡ ಶ್ರಮ ಇದೆ ಅಂತ. ಯಾಕೆಂದ್ರೆ ನಿಮ್ ಜಿಲ್ಲೆಯವರೇ ಅವರು ಕೂಡ. ಈಗಲೂ ಅದನ್ನೇ ಹೇಳ್ತೀವಿ. ಆದ್ರೆ ನಾಳಿಕೆ ಮಾಡ್ಬಿಡಿ ಅಂತ ನಾನು ಹೇಳಕ್ಕಾಯ್ತದ? ಅಷ್ಟು ದೊಡ್ಡವನು ಅಲ್ಲ ನಾನು. ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಯಾರ್ಯಾರು ದುಡಿದವರೇ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಬಿಹಾರ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಹಾಕುವ ಸಾಹಸ ಮಾಡುತ್ತಿಲ್ಲ. ಅಂತಹ ದುಸ್ಸಾಹಸ ಪ್ರಯೋಗಕ್ಕೂ ಕೈ ಹಾಕುತ್ತಿಲ್ಲ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆಸೆಯಿಂದ ದೆಹಲಿಗೆ ಹೋಗಿದ್ದ ಸಿಎಂಗೂ ಡಿಸಿಎಂಗೂ ನಿರಾಸೆಯಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆಯೇ ಓಡಾಡುತ್ತಿದ್ದ ಸಂಪುಟ ಚೆಂಡು ಇದೀಗ ಮತ್ತೆ ರಾಹುಲ್ ಗಾಂಧಿ ಕಡೆಗೆ ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಖರ್ಗೆ ಅವರು ಒಂದಷ್ಟು ಸಲಹೆಗಳನ್ನೂ ನೀಡಿ ಕಳಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪುನರಚನೆ ಸದ್ಯಕ್ಕೆ ಬೇಡ, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಉತ್ತಮ. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ಯಾರನ್ನ ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ಮಾಡೋಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಎಂದು ಹೇಳಿ ಕಳಿಸಿದ್ದಾರೆ. ಆದರೆ ಒಟ್ಟೊಟ್ಟಿಗೆ ಕೆಲ ಜಾಣ ನಡೆಯನ್ನೂ ಖರ್ಗೆ ಅವರು ಅನುಸರಿಸಿದ್ದಾರೆ. ಸಂಪುಟ ಪುನರಚನೆ ಚೆಂಡನ್ನು ರಾಹುಲ್ ಗಾಂಧಿ ಅಂಗಳಕ್ಕೆ ಎಸೆದಿರುವ ಮಲ್ಲಿಕಾರ್ಜುನ್ ಖರ್ಗೆ ಆಕಾಂಕ್ಷಿತ ಶಾಸಕರ ಸಿಟ್ಟಿಗೆ ಗುರಿಯಾಗುವುದನ್ನ ತಪ್ಪಿಸಿಕೊಳ್ಳಲು ಜಾಣ ನಡೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ, ನನ್ನ ಪಾತ್ರ ಏನೂ ಇಲ್ಲ ಎಂಬ ಸಂದೇಶ ರವಾನಿಸುವ ತಂತ್ರ ಅದಾಗಿದೆ. ರಾಹುಲ್ ಗಾಂಧಿ ನಿರ್ಧಾರ ಅಂತ ಎಲ್ಲರೂ ಸುಮ್ಮನಿರುತ್ತಾರೆ ಎಂಬುದು ಖರ್ಗೆ ತಂತ್ರಗಾರಿಕೆ. ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಗುರಿಯಾಗುವ ಆತಂಕದೊಂದಿಗೆ ಸಂಪುಟ ಪುನರಚನೆ ಎಂಬ ಜೇನುಗೂಡಿನಿಂದ ದೂರ ಉಳಿಯುವ ತಂತ್ರವನ್ನೂ ಮಾಡಿದ್ದಾರೆ. ಪುನರಚನೆ ವೇಳೆ ಆಗುವ ಸಂಭಾವ್ಯ ಡ್ಯಾಮೇಜ್ ತಡೆಯಲೇಬೇಕಾದ ಅನಿವಾರ್ಯತೆಯಿಂದ ಇದೀಗ ಖರ್ಗೆ ಅವರೇ ದೂರ ಉಳಿದಂತೆ ಕಾಣುತ್ತಿದೆ. 8ರಿಂದ ಸೆಷನ್ ಇದೆ ಕ್ರಾಂತಿನೂ ಇಲ್ಲ, ಯಾವುದೋ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, ಡಿಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು, ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇದರೊಟ್ಟಿಗೆ ಆಕಾಂಕ್ಷಿಗಳು ಕೂಡ ಅಲ್ಲಲ್ಲಿ ದನಿ ಎತ್ತುತ್ತಲೇ ಇದ್ದಾರೆ. ಕೆಲವರು ಬೆಂಗಳೂರಲ್ಲಿ ಸಿಎಂ ದುಂಬಾಲು ಬಿದ್ದಿದ್ದರೆ ಇನ್ನು ಕೆಲವರು ದಿಲ್ಲಿವರೆಗೂ ಹೋಗಿದ್ರು. ಆದ್ರೆ ಈಗ ಕೆಲವರು ಮೌನ, ಇನ್ನು ಕೆಲವರದ್ದು ಮತ್ತದೇ ಬೇಡಿಕೆ. ನಾನಂತೂ ನಮ್ಮ ಹೈಕಮಾಂಡ್ ಮೇಲೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಈಗಲೂ ಅಷ್ಟೇ ನನ್ನ ಕ್ಷೇತ್ರದಲ್ಲಿ ವಾರಕ್ಕೆ 6 ದಿವಸ ನಿಲ್ಲದೆ ಜನರ ಸೇವೆ ಮಾಡ್ತಾ ಇದ್ದೀನಿ. ಈ ಸೇವೆ ಒಂದು ನಮ್ಮ ಹೈಕಮಾಂಡ್ ಆಶೀರ್ವಾದ ನನಗಿರುತ್ತೆ ಅಂತ ನಂಬಿಕೆ ಇದೆ. ನಾನು ಆಗ್ತೀನಿ ಅಂತ ಆಶೆನೂ ನನಗಿದೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವೂ ಭದ್ರ. ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ತಾರಾ ಡಿಕೆ? ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ ಅನ್ನುತ್ತಲೇ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು ಡಿಕೆ ಬ್ರದರ್ಸ್ ದಿಲ್ಲಿ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ. ಆದರೆ ನಾವು ಯಾರೂ ಸಹ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾದ್ ನೋಡೋಣ, ಯಾವಾಗ ಮಾಡ್ತಾರದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಅದು ನೋಡೋಣ, ಕಾದ್ ನೋಡೋಣ. ಸಿಎಂ ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದೇನ ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ. ಯಾರು ಹೇಳಿದ್ದೇವೆ? ನಾವೇಲೆ ಯಾರು ಹೇಳಿಲ್ಲ. ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರ್ತಾರೆ. ಪ್ರಶ್ನೆ ಇಲ್ಲ. ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ.
ಜನರ ಸಮಸ್ಯೆಗಳಿಗಿಂತಲೂ ಇವರಿಗೆ ಕುರ್ಚಿ ಕಚ್ಚಾಟವೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ತಪ್ಪು. ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ ಎಐಸಿಸಿ ಅಧ್ಯಕ್ಷರಂತ ಇವತ್ತು ತಿಳ್ಕೊಂಡಾಗ ಕಾಣ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಮೇಕೆದಾಟು ಯೋಜನೆ ಬಗ್ಗೆ ಜೊತೆಯಾಗೇ ಸಭೆಗಳನ್ನ ಮಾಡಿದ್ದಾರೆ. ಕಾವೇರಿ ನೀರಾವರಿ ನಿಗಮದ 86ನೇ ನಿರ್ದೇಶಕ ಮಂಡಳಿ ಸಭೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮೇಕೆದಾಟು ತುರ್ತು ಯೋಜನೆ ಅನುಷ್ಠಾನಕ್ಕೆ ಸಿದ್ಧತೆಗಳ ಬಗ್ಗೆ ಚರ್ಚಿಸಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅರಣ್ಯ, ನೀರಾವರಿ, ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಹೀಗೆ ಇಬ್ಬರೂ ನಾಯಕರು ಜೊತೆಯಲ್ಲೇ ಓಡಾಡುತ್ತಿದ್ದು ನಮ್ಮ ನಡುವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಕಸರತ್ತುಗಳು ಜೋರಾಗಿಯೇ ಸಾಗುತ್ತಿದ್ದು ಯಾರ ಕೈ ಮೇಲಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.